ಇದಕ್ಕೆ ಅಂತಾರೆ ನೋಡ್ರಿ ಬಾಂಬಿಲ್ ಮೀನು ಅಂತ. ನಾವು ಬಾಂಬಿಲ್ ಮೀನು ಅನ್ಕೇಸಿ ಅಂತೀವಿ, ನೀವು ಏನಂತೀರಿ ಗೊತ್ತಿಲ್ಲ. ಸೊ ಇದು ಪಲ್ಯ ಡನ್ ಆಯಿತು. 500 ಮ್ಯಾಲೆ. ಉಳ್ಳಾಗಡ್ಡಿ ಕಟ್ ಮಾಡಿದ್ರು. ಇವಾಗ ಇಲ್ಲಿ ಬಾಂಬಿಲ್ ಫ್ರೈ ಮಾಡ್ಲತ್ತಾರ. ಸೊ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾ. ಎಸ್, ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಬರ್ರಿ ನಮ್ಮ ಯೂಟ್ಯೂಬ್ ಚಾನಲಿಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಸೊ ಸಂಡೇ ವ್ಲಾಗ್ ಅದ ಇದು. ರಾತ್ರಿ ಡಿನ್ನರ್ ವ್ಲಾಗ್ ಮಾಡತ್ತೀನಿ ನಾ. ಇದು ಮಮ್ಮಿ ಏನೋ ಸ್ಪೆಷಲ್ ಮಾಡ್ಲತ್ತಾರಂತ ಇವತ್ತು. ಇದು ಭೀ ನಾ ರೆಸಿಪಿ ಯಾವಾಗ ಭೀ ಒಟ್ಟ ಹಾಕಿಲ್ಲ ನಾ. ಸೊ ಇದು ಭೀ ಹೊಸ ರೆಸಿಪಿ ಅದ. ಯೂಶ್ವಲಿ ಮಾಡ್ತೀವಿ ನಮ್ಮ ಮನೆಗೆ, ನನಗಿಷ್ಟ. ಸೊ ಯೂಶ್ವಲಿ ಭಾಳ ಮಂದಿ ಇಷ್ಟ ಇಲ್ಲೇನೋ ಇದು. ನಮ್ಮ ಮನೆಗೆ ನನ್ನ ತಂಗಿ ಇಷ್ಟ ಇಲ್ಲ, ಆಕೆ ತಿನ್ನಲ್ಲ. ಅದು ಸ್ಮೆಲ್ ಅಂದರೆ ಆಕೆ ಏನೋ ಇದು ಮಾಡ್ತಾಳೆ ಫ್ರೈ, ಬಟ್ ನನಗೆ ಗೊತ್ತಿಲ್ಲ ಯಾಕೇನೋ. ಬಟ್ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ಅದಕ್ಕೆ ನಾವು ಮಮ್ಮಿ ಮಾಡತ್ತಾರ. ಇದು ಯಾವಾಗ ಭೀ ಮಾಡಿದ್ದಿಲ್ಲ ನಾ. ಯೂಶ್ವಲಿ ಈ ಶಾರ್ಟ್ಸ್ ರೀಲ್ಸ್ ಭೀ ಹಾಕಿಲ್ಲ, ಲಾಂಗ್ ವ್ಲಾಗ್ ಭೀ ಮಾಡಿಲ್ಲ ನಾವು. ಸೊ ಅದಕ್ಕಂತ ಇವತ್ತು ಮಾಡಿದ್ರೆ ಆಯಿತು. ಸೊ ಯಾರೆಲ್ಲ ತಿಂತಾರೆ ಅವ್ರಿಗೆ ಇಷ್ಟ ಇರ್ತದೆ. ಸೊ ಅವ್ರಿಗಾರಿ ರೆಸಿಪಿ ಗೊತ್ತಾಗಬೇಕಂತ ಕೇಸಿ ನಾ ಅದು ಏನಂತಾರೆ ಅದ್ರ ಬ್ಲಾಗ್ ಮಾಡತ್ತೀನಿ ನಾ ರೆಸಿಪಿ. ಆಲ್ರೆಡಿ ನಾವು ಮಮ್ಮಿ ಮಾಡತ್ತಾರನ ಇವಾಗ ಹೋಗಮ್ಮಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಬನ್ರಿ ಹೋಗಮ್ಮಂತ. ಎಸ್, ನಾವು ಮಮ್ಮಿಯಿಂದ ಆಲ್ರೆಡಿ ಏನೋ ಪ್ಯಾನ್ದಾಗ ಫ್ರೈ ಮಾಡ್ಕೊಳತ್ತಾರ. ಹಾಯ್ ಮಮ್ಮಿ. ಸೊ ಮಾಲಿಗೆ ಹೋಗಿ ಬಂದಿದ್ದೆಲ್ಲ ಡಿಮಾರ್ಟ್. ನಮ್ಮ ಮಮ್ಮಿ ಅದೇ ಸಾರಿ ಮಾಡತ್ತಾರ, ಹಂಗೆ ಕಂಟಿನ್ಯೂ ಮಾಡತ್ತಾರ. ಮತ್ತೆ ಚೇಂಜ್ ಈ ಅಡುಗೆದು ಆಗಿದ್ಮೇಲೆ ಚೇಂಜ್ ಮಾಡಿದ್ರೆ ಹೆಂಗೂ ಬೆವರು ಬಿಡ್ತೀವಲ್ಲ, ಅದಕ್ಕೆ ಅನ್ಕೇಸಿನ ನಮ್ಮ ಮಮ್ಮಿ ಹೇಳಿದ್ರು ತೊಳೆದು ಅದ ಸಾರಿ ಅದಕ್ಕಂತ ಅದೇ ಕಂಟಿನ್ಯೂ ಮಾಡತ್ತಾರ. ಮಮ್ಮಿ ಹೇಳ ಮಮ್ಮಿ ಏನು ಮಾಡತ್ತಿ? ಸೊ ಇದು ಬಾಂಬಿಲ್ ಫ್ರೈ ಅದ ನೋಡ್ರಿ, ಬಾಂಬಿಲ್ ಮೀನ ಅಂತ. ಏನಂತ ಇದು ಹೆಸರು ಒಂದ್ ಸ್ವಲ್ಪ ಮಂದಿ ಗೊತ್ತಾಗಿರ್ಬೇಕು, ಇನ್ನೊಂದ್ ಸ್ವಲ್ಪ ಜನಕ್ಕ ಗೊತ್ತಿರಲ್ಲ. ಇದು ಡ್ರೈ ಫಿಶ್ ಇರ್ತಾವಲ್ಲ ಅದು. ಈಗ ಒಮ್ಮೆ ತೋರಿಸ್ತಾರ. ಆಕ್ಚುಲಿ ಇದು ಪನ್ನೀರ್ ನಾ ಬೆಳಗ್ಗೆ ಮಾಡಿದ್ದೆ, ಪನ್ನೀರ್ ಸಬ್ಜಿ ಮಾಡಿದ್ದೆ ಗ್ರೇವಿ, ಮತ್ತೆ ಇಲ್ಲಿ ರೈಸ್ ಬಿ ಮಾಡಿದ್ದೆ. ಈಗ ಅದಕ್ಕೆ ನಾವು ಒಮ್ಮೆ ಒಂದ್ ಸ್ವಲ್ಪ ಬಗಾರ್ ಹಾಕ್ಲತ್ತಾರ. ಇದಕ್ಕೆ ಅಂತಾರೆ ನೋಡ್ರಿ ಬಾಂಬಿಲ್ ಮೀನು ಅಂತ. ನಾವು ಬಾಂಬಿಲ್ ಮೀನು ಅನ್ಕೇಸಿ ಅಂತೀವಿ, ನೀವು ಏನಂತೀರಿ ಗೊತ್ತಿಲ್ಲ. ಡ್ರೈ ಫಿಶ್ ಅವ ಇವು. ಸೊ ಈ ಥರ ಹಿಂಗೆ ಡ್ರೈ ಆಗಿ ಇರ್ತಾವ. ಇದಕ್ಕೆ ಚಲೋ ಕಟ್ ಮಾಡಿ ಪೀಸಸ್ ಮಾಡಿ, ಒಂದು ಸಣ್ಣ ಸಣ್ಣ ಪೀಸಸ್ ಮಾಡಿ ಜಸ್ಟ್ ಉಳ್ಳಾಗಡ್ಡಿದಾಗೆ ಫ್ರೈ ಮಾಡ್ತಾರೆ. ಹೆಂಗೆ ಬುರ್ಜಿ ಮಾಡ್ತೀವಲ್ಲ ಸೇಮ್ ಹಾಗೆ ಫ್ರೈ ಮಾಡ್ತಾರೆ ಮಮ್ಮಿ. ಇದನ್ನು ಮಸ್ತ್ ಟೇಸ್ಟಿ ಮಾಡ್ತಾರೆ. ನಂಗೆ ಇದು ಭಾಳ ಇಷ್ಟ. ಅದಕ್ಕಂತ ಮಮ್ಮಿ ಬಿ ಇದು ಎಲ್ಲಿಂದ ಶಾಬಾದ್ಲಿಂತ ತಂದಾರ. ಎದಕ್ಕಂದ್ರೆ ಇಲ್ಲಿಂದ ತೊಗೊಂಬಲ್ಲ ನಾವು. ನಮ್ಮ ಕಲಬುರಿದಾಗ ನಮ್ಮ ಊರಾಗ ನಮ್ಮ ಪಪ್ಪ ನಾನ್ ವೆಜ್ ಮಟನ್ ಅದು ತರ್ಲಕ್ಕೆ ಹೋಗ್ತಾರಣ, ಅವಾಗೆ ತೊಗೊಂಡು ಬರ್ತಾರೆ. ಇವು ಇಟ್ಟರೆ ಏನು ಅನ್ಸಲ್ಲ, ಯಾಕೆ ಡ್ರೈ ಇರ್ತಾವಲ್ಲ. ಸೊ ಒಂದು ಸ್ವಲ್ಪ ದಿನ ಇಟ್ಟರೆ 2 ವೀಕ್ಸ್ ತನಕ ಇಟ್ಟರೆ ಏನಾಗಲ್ಲ. ಹಾಂ 2-3 ತಿಂಗಳು ಬಿಡ್ಬೋದು ಅಂತ ನೋಡ್ರಿ. ಇದು ಏನಾಗಲ್ಲ. ಅಷ್ಟೇ ಫ್ರಿಜ್ದಾಗ ಸ್ಟೋರ್ ಮಾಡಿ ಇಡಬೇಕು. ಫ್ರಿಜ್ದಾಗ ಸ್ಟೋರ್ ಮಾಡಿ ಇಡಬೇಕು. ಈಗ ಇದು ರೆಸಿಪಿ ತೋರಿಸ್ತೀನಂತ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರೆ. ಸೊ ನಿಮಗೆ ಭೀ ಇಷ್ಟ ಆಯ್ತು ಕಮೆಂಟ್ಸ್ ಹಾಕ್ರಿ. ಹಂಗೆ ನೀವು ಯಾವ ರೀತಿ ಮಾಡ್ತೀರಿ ಅಂತಕೇಸಿಂದ ಹೇಳ್ರಿ. ನಿಮ್ಮ ಭಾಷೆ ನಿಮ್ಮ ಊರ್ದಾಗ ನೀವು ಇದಕ್ಕೆ ಏನು ಅಂತಕೇಸಿಂದ ಕರಿತೀರಿ ಅದು ಭೀ ಕಮೆಂಟ್ ಹಾಕಿ ಹೇಳ್ರಿ. ನಾವರೇ ಬಾಂಬಿಲ್ ಮೀನು ಅಂತ ಹೇಳ್ತೀವಿ. ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನಮ್ಮ ಮಮ್ಮಿ ಈಗೆಲ್ಲ ಇಲ್ಲಿ ಮಾಡ್ಕೊತಾರೆ. ಈಗ ಅದು ಖಾರ ಅದ ನೋಡ್ರಿ, ಖಾರ ಮಸಾಲ ಅದನ್ನ ಇಷ್ಟ ಆಗ್ಯದ. ಅದಕ್ಕೆ ನಮ್ಮ ಮಮ್ಮಿ ತೊಗೊಂಡು ಹೊಂಟಾರ. ಇಲ್ಲಾಂದ್ರೆ ಬರೀ ಜಸ್ಟ್ ಇದೇ ಖಾರ ಯೂಸ್ ಮಾಡ್ತಿದ್ದೆವು. ನಮ್ಮ ಮಮ್ಮಿಗೆ ಹೇಳಿನ ಅದು ಖಾರ ಟೇಸ್ಟ್ ಅಲ್ಲತ್ತದ ಅಡುಗೆ. ಸೊ ಅದಕ್ಕೆ ತೊಗೊಂಡು ಬಾ ಅಂತ. ಇಲ್ಲಿ ನೋಡ್ರಿ ಪನ್ನೀರ್ ಪಲ್ಯ ಮಾಡಿದ್ರು ನಮ್ಮ ಮಮ್ಮಿ ಇಲ್ಲಿ. ಸ್ವಲ್ಪ ಪನ್ನೀರ್ ಹಾಕಿಸಿನಿಲ್ಲ, ಇದು ಮಾಡೋದು ರೈಸ್. ಸೊ ಎಲ್ಲ ಕ್ಯಾರೆಟ್, ಕ್ಯಾಪ್ಸಿಕಮ್, ಪನ್ನೀರ್ ಸಣ್ಣ ಕಟ್ ಮಾಡಿ, ಹಾಗೆ ಕಾಜು ಎಲ್ಲ ಫ್ರೈ ಮಾಡಿ ಅದು ರೈಸ್ ಮಾಡಿದ್ದದ ಇಲ್ಲಿ. ಇದು ನಮ್ಮ ಮಮ್ಮಿ ಇವಾಗ ಜಸ್ಟ್ ಪನ್ನೀರ್ ಪಲ್ಯ ಮಾಡ್ಯಾರ ನೋಡ್ರಿ. ಬಗಾರ ಹಾಕ್ಲತ್ತಿದ್ರಲ್ಲ ಅವರು. ಅದೇನು ಕಾಮನ್ ಅದ ಬಿಡು. ನಾ ಹಂಗೆ ಶಾರ್ಟ್ಸ್ ರೀಲ್ ಹಾಕ್ಲತ್ತೀನಿ. ಅದು ಇದ್ರದ್ದು ರೆಸಿಪಿನ ಶಾರ್ಟ್ಸ್ ರೀಲ್ದಾಗ ಹಾಕ್ಲತ್ತೀನಿ, ನೋಡ್ರಿ. ನಾಳೆಗೆ ಬಿಡ್ತೀನಿ ಅಂತ. ಸೊ ಇದು ಪಲ್ಯ ಡನ್ ಆಯಿತು. ರೈಸ್ ಫ್ರೈ ಆಗ್ಯದ. ಇದು ಹೊಸ ಕಡಾಯಿ. ಟೊಮೆಟೊ 2 ಫ್ರೈ ಆಗ್ಯಾವು. ಎಷ್ಟು ₹40 kg ಆಗ್ಯಾವ. ಇವತ್ತು ಇದಕ್ಕೆ ಹೋಗಿ ಡಿಮಾರ್ಟ್ ಹೋಗಿದ್ದಲ್ಲ ಬಿಡ. ಇತ್ತಂದ್ರೆ ನನಗೆ ಇಷ್ಟ ಆಯ್ತದ. ನಮ್ಮ ಮಮ್ಮಿಗೆ ಇಷ್ಟ ಬಂತ ನೋಡ್ರಿ. ಇಲ್ಲಾಂದ್ರೆ ಅವ್ರು ತಗೊಲ್ಲ, ಏನಿಲ್ಲ ಇಷ್ಟ ಬಂದ್ರೆ ಯೂಸ್ ಮಾಡಿ ತಗೋತೀನಿ ನಾ. ಇಲ್ಲ ಪಾಲ್ತು ತಗೊಳ್ರಿ ನಾ.
ನನಗೆ ಇಷ್ಟ ಆಗ್ಬೇಕ್ರಿ ಯಾವುದೇ ವಸ್ತು ತಗೋಬೇಕಾದ್ರೆ ನನಗೆ ಇಷ್ಟ ಆಗ್ಬೇಕು. ಈ ಕಡೆ ನಮಗೆ ಇಷ್ಟ ಆಲಿ ಬಿಡ್ಲಿ ಅದು ನಡೀತು. ಏನಾದ್ರೂ ಇದು ಮಾಡೋದು ನನಗೆ ಇಷ್ಟ ಆಗ್ಬೇಕ್ರಿ. ಹಂಗಾದ್ರೆ ತಗೋತೀನಿ ನೋಡ್ರಿ. ಅದಕ್ಕೆ ಇದು ಮೊದಲೇ ಸ್ವೀಟ್ ಮಾಡಬ್ರಿ, ಖಾರ ಬ್ಯಾಡ್ರಿ. ನಾಳೆ ಜರ ಸ್ವೀಟ್ ಮಾಡ್ತೀನಿ ರೀ ಇದರಲ್ಲಿ. ನನ್ನ ಮಕ್ಕಳು ಸ್ಕೂಲಿಗೆ ಹೋಗಿ ಬರತಾನೆ ಇಲ್ಲ ಅಂದ್ರೆ ಇಲ್ಲಪ್ಪ ಬರತನ ಮಾಡಿಡು ಸರ್ಪ್ರೈಸ್. ಪಪ್ಪ ಉಲ್ಟಾ ಬಿದ್ದಾರ ನೋಡಿಗ. ಈ ಪಪ್ಪ ಹೇಳ್ತಿದ್ದ ಉಲ್ಟಾನೆ ಈಗ ಅದಕ್ಕೆ ನಾಳೆ ಮಾಡಮ್ಮ. ಚಲೋ ಅದ ಕ್ಯೂಟ್ ಅದ. ಇದು ನಾಳೆಗೆ ಯೂಸ್ ಮಾಡಮಂತ ಬಾಯಿಗೆ ಮ್ಯಾಲ ತರಿಸ್ಬೇಕು ನೋಡ್ಬಿಟ್ಟ. ಇದು ಆನ್ಲೈನ್ ಹೌದು, ಅದ್ರ ಮೇಲೆ ಢಕ್ಕನ್ ಅದ ಮುಚ್ಚಲ. ಅವ ಫಿರ್ಬೇ ಜರ ಇದ್ರಲ್ಲಿ ಅಂತ ಚಂದ ಶೋ ಅನಿಸ್ತಾವ. ಹೌದು, ಮ್ಯಾಲ ಮುಚ್ಚಲ. ಹೌದ್ರಪ್ಪ ಚಂದ ಅದ ರೀ. ಕಮೆಂಟ್ ಮಾಡ್ರಿ ಹೆಂಗದ ಅಂತೇಳಿ. 500 ಮ್ಯಾಲ ಚಿಲ್ಲ 70 ಅಲ್ಲ 570 500 ಮ್ಯಾಲ. ಹಾಂಪ್ಪ 570. ಚಲೋ ನೆಕ್ಸ್ಟ್ ಏನೇನು ಮಾಡೋದು ಬಾ ಮಾಡು. ನವಮಿ ಕಟ್ ಮಾಡತ್ತಾರ ನೋಡ್ರಿ ಉಳ್ಳಾಗಡ್ಡಿ. ನಮ್ಮ ಅಪ್ಪ IPL ನೋಡ್ಲತ್ತಾರ. IPL ನೋಡ್ತೀನಿ ಯಾವ ಮುಯ್ತು. ಇಲ್ಲಿ ನಮ್ಮ ತಂಗಿ ಊಟ ಮಾಡತ್ತಾವ ಆಲ್ರೆಡಿ. ಪಲ್ಯ ತಿನ್ನಲ್ಲ. ಇದು ಬಿಸ್ಕೆಟ್ ಚಲೋ ಐತೆ. ನಾ ಹೀಗೆ ಓಪನ್ ಮಾಡಿ ನೋಡಿದೆ, ಟೇಸ್ಟಿ ಇತ್ತು ಬಿಸ್ಕೆಟ್. ಹಾಂ, ಟ್ರೈ ಮಾಡಿ ನೀ ಭೀ. ಟೇಸ್ಟ್ ಇತ್ತು. ಅದ್ರೊಳಗೆ ಏನಂತಾರೆ ಕಾಜು ಟುಟಿ ಫ್ರೂಟಿ ಹಿಂಗೆ ಇದ್ರದ್ದು ಫ್ರೂಟ್ಸಿಂದ ಅದು. ಹಾಂ ನೋಡ್ರಿ ಬರೇ ಇದನ್ನೇ ಕಾಣತ್ತಾವ. ಇವೆಲ್ಲ ನಾವು ಒಮ್ಮೆಗೆ ಟೈಮ್ ಪಾಸ್ ಆಗ್ತದಂತ ಅದ್ರ ದಿನ ಮಧ್ಯಾಹ್ನ ತಿರ್ಲಾಕ ಅನ್ಕೇಸಿ ತೊಗೊಂಡ್ರೋಡ್ರಿ. ಇದು ಫ್ಯಾಮಿಲಿ ಪ್ಯಾಕ್ ಅವ. ಇವು ಸಣ್ಣ 15 ರೂಪಾಯಿಗೆ, ಇವು 35 ರೂಪೀಸ್. ಜೋಡಿ ನಂಬರ್ 1. ಉಳ್ಳಾಗಡ್ಡಿ ಕಟ್ ಮಾಡಿದ್ರು. ಇವಾಗ ಇಲ್ಲಿ ಬಾಂಬಿಲ್ ಫ್ರೈ ಮಾಡ್ಲತ್ತಾರ. ಉಳ್ಳಾಗಡ್ಡಿ ನೋಡ್ರಿ ಈ ಥರ ಹಿಂಗೆ ಹೆಚ್ಚಿಗೆ ಕಟ್ ಮಾಡ್ಕೋಬೇಕು. ಬುರ್ಜಿಗೆ ಇದು ಅಂಡಾ ಬುರ್ಜಿಗೆ ನಾವು ಹೆಂಗೆ ಕಟ್ ಮಾಡ್ತೀವಲ್ಲ ಜಾಸ್ತಿ ತೊಗೋತೀವಿ, ಆ ಥರನೇ ಹೆಚ್ಚಿಗೆ ತೊಗೋಬೇಕು ಉಳ್ಳಾಗಡ್ಡಿ. ಸೊ ಉಳ್ಳಾಗಡ್ಡಿಲಿಂತೆ ಫ್ರೈಲಿಂತ ಮಸ್ತ್ ಟೇಸ್ಟ್ ಕೊಡ್ತದೆ. ಸೊ ಇಲ್ಲಿ ಟೊಮೆಟೊ ತೊಗೊಂಡಾರೆ. ಸೊ ಚಲೋ ಫ್ರೈ ಮಾಡ್ಕೋಬೇಕಿದು. ಕಲರ್ ಇದು ಆಗಬೇಕು, ಕಲರ್ ಪೂರ್ತಿ ಹೊತ್ತಿಸ್ಕೋಬಾರ್ದು. ಸೊ ಫಾಸ್ಟ್ ಇಟ್ಟೆ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ಲೋ ಇಟ್ಟೆ ಮಾಡಿರಿ ಗ್ಯಾಸ್. ಇಲ್ಲಾಂದ್ರೆ ಹೊತ್ತತಾವ ಅದು ಪೂರ್ತಿ ಮತ್ತು ಸುಟ್ಟಿದ ಸ್ಮೆಲ್. ಬಟ್ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತದೆ ನೋಡ್ರಿ ಇದು. ಹಾಂ, ಚಪಾತಿ ರೊಟ್ಟಿ ಸಂಗಟ ಹಂಗೆ ಗರಂ ಗರಂ ಅನ್ನ ಸಂಗಟ್ರಿ ಏನು ಕೇಳ್ತೀರಿ. ನನಗರ ಜಾಸ್ತಿ ಅನ್ನ ಜೊತೆನ ಭಾಳ ಇಷ್ಟ. ಸೊ ನನಗೆ ನಮ್ಮ ಮಮ್ಮಿಗೆ ನಮ್ಮ ಪಪ್ಪಾಗ ಇದು ಪಲ್ಯ ಭಾಳ ಅಂದ್ರೆ ಭಾಳ ಇಷ್ಟ. ಒಂದು ಮೀನ ಐತ್ರಿ, ಒಂದು ಇದು ಒಣಗೋದ ಇದೈತಿ. ಹಸಿ ಮೀನೇನು ಭಾಳ ಇಷ್ಟ ರೀ ನಮ್ಗೆ. ಯಾಕಂದ್ರೆ ಇದು ಬೇಯಿಸಿಲ್ಲದಲ್ಲ, ಇಲ್ಲಂತಂದ್ರೆ ಹಸಿ ಮೀನ ಭಾಳ ಇಷ್ಟ ರೀ ನಮ್ಗೆ. ಒಮ್ಮೆ ಓದಿ ಅಂದ್ರೆ ಶಾಬಾಗ್ ನಾವು 3-4 kg ತಂದು ಫ್ರಿಜ್ನಾಗ ಇಟ್ಟು ಬಿಡ್ತೀವಿ ಬಿಟ್ಟ. ಹೌದು, ಅದ್ರೊಳಗೆ ಅವ್ರು ನಮಗೆ ಗೊತ್ತಿದ್ದವ್ರು ಯಾರಲ್ಲ, ಅದಕ್ಕಂತ ನಮಗೆ ಫ್ರೆಶ್ ಇದ್ದೇವೆ ಕೊಡ್ತಾರ. ಅವ್ರು ಈಗ ಏನಂತಾರ ಕಳಿಸಿ ಫೋನ್ ಹಚ್ಚಿಬಿಡ್ತಾರ. ಬಾ. ಸೊ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನಿಂದೈತಾರಿ ಊಟ? ಇಲ್ಲ. ಸೊ ನಮ್ಮ ತಂಗಿ ಸುಂದ್ರು ಊಟ ಮಾಡತ್ತಾಳ. ಮಾಡಕ್ ಬಂದಿರಲ್ಲ ಕೇಟಿ ಎಣ್ಣೆ ಇದು ಮಾಡ್ಲಕತ್ತಿ. ಮಮ್ಮಿ ನೀ ಏನಂದಿದಿ? ಅದು ಎಣ್ಣೆ ಪೂರ್ತಿ ನ್ಯಾಚುರಲ್ ಎಣ್ಣೆ ಅದ, ಮಿಕ್ಸ್ ಮಾಡಿದ ಎಣ್ಣೆ ಇಲ್ಲ. ಅದಕ್ಕೆ ಸ್ವಲ್ಪ ಯೂಸ್ ಮಾಡಲತ್ತಿ. ಅದಕ್ಕೆ ನಾ ಸ್ವಲ್ಪ ಯೂಸ್ ಮಾಡತ್ತೀನಿ. ಏನ್ ಸ್ವಲ್ಪ ಮಾಡಿಬಿಟ್ಟೆ ಇನ್ನ ಮನಾರ್ ನೋಡಿ. ಮಮ್ಮಿ ಯಾಕೆ ನಾ ಒಬ್ಬಾಕಿ ಅಡುಗೆ ಮಾಡ್ತೀನಿ? ನೀ ಮಾಡ್ತೀವಿ, ಸುಂದ್ರು ಮಾಡ್ತಾ. ಯಾಕೆ ಹೇಳಲ್ಲೇನು? ಬಂದುಳಿಕಿ ಹಂಗ ಮಾಡ್ಕೊತೀನಿ. ಮತ್ತೇನಲ್ಲ ಯಾವಾಗಂತದೇನವ ಮಾಡ್ತೀವಿ ವರ್ಷಿಗೆ 1 ಟೈಮ್. ಸೊ ಅದು ನ್ಯಾಚುರಲ್ ಎಣ್ಣೆ ಅದಂತ ನೋಡ್ರಿ. ಅದಕ್ಕೆ ನಾವು ಮಮ್ಮಿ ಸ್ವಲ್ಪ ಯೂಸ್ ಮಾಡಂತ ಹೇಳ್ತಾರ. ಶಾಬದಿಗೆ ಹೋದಾಗ ತೊಗೊಂಡು ಬಂತಾರ ಅದು ಎಣ್ಣೆ ಆಯಿಲ್. ಏನೋ ಕುಸುಬಿ ಎಣ್ಣೆ ಅಂದಲ್ಲ, ಕುಸುಬಿ ಎಣ್ಣೆ. ಕುಸುಬಿ ಅಸಲಿ ಕುಸುಬಿ ಎಣ್ಣೆ ಅಲ್ಲೇ ಹಿಂಗೆ ಬೀಸದ ಕೊಟ್ಬಿಡ್ತಾರ. ಅದು ಅದು ಒಂದಿನ ವಿಡಿಯೋ ಮಾಡ್ತೀನಿ ಬಿಡ. ನೀವು ಬರ್ಲಾರ ಬಿಟ್ಟ ಮಾಡ್ಲಾಕ. ನೀವು ಅಲ್ಲಿ ಬರ್ಲಲ್ಲ ನೋಡ್ತಿದ್ರಿ. ಗಾಣಾರಿ ಏನ್ ಮಾಡಕ್ ಅಲ್ಲಿದ್ದಾವ ಹೋಗ್ತಿದ್ದೆವು. ವಾರಕ್ಕೆ ಒಂದ್ಸಲ ಫಿಕ್ಸ್ ಇತ್ತೆ ಎಲ್ಲ ಮಾರ್ಕೆಟ್ ಹೋಗೋದು. ಈಗ ಇಲ್ಲಿ ಬಂದೀವಿ, ಈಗೆಲ್ಲ ಇದು ಆಗ್ತದೆ ಹೇಳ. ಇದು ಹಾಗಲ್ಲಪ್ಪ. ಸುಮ್ಮನೆ ಇಲ್ಲಿಗೆ ಹೋಗ್ಬೇಕಾದ್ರೆ ನಿಮಗೆ ಬಸ್ಸಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನೀವು ಬಸ್ಸಿಗೆ ಒಲ್ಲ ಅಂತೀರಿ. ನೀ ಅಪ್ಪೋ ಅದ್ರೊಳಗೆ ಇಂಥ ಬಿಸಿಲ್ದಾಗ ಯಾರು ಬರ್ತಾರ? ಬಸ್ ಆಟೋದು ಒಲ್ಲಂದ್ರೆ 1000 ರೂಪೀಸ್ ಬೇಕು. ಅದ್ರೊಳಗೆ ಬಿಸಿಲು ಬಿ ಅದಲ್ಲಮ್ಮ, ಫ್ರೀ ಇರಲ್ಲ. ನಿಮ್ಮ ಸ್ಕೂಲ್ ಅಂದ್ರೆ ಇರ್ತದೆ ಅದು ಅದ. ಈಗ ನೋಡಿ ಇವತ್ತು ನಾವು ಹೋಗಬೇಕಂತಿದೆ. ಯಾಕಂದ್ರೆ ಬುಗುಡಿ ಥರ ಇತ್ತು.
ನೀವು ಸೊ ಆ್ಯಕ್ಚುಲಿ ಹೌದು ನೋಡ್ರಿ ನಾನು ಬುಗುಡಿ ನಮ್ಮ ಮಮ್ಮಿ ತೊಗೊಂಡು ಬರ್ತೀನಿ ಅಂತ ಕೇಸಿಂದ ಹೇಳತ್ತಾರ ಕಡ್ಡಿ ಇಟ್ಕೋಬೇಕು ನಾ ಈಗ ಇದಕ್ಕಂದ್ರೆ 2 ವಾರ ಆಗ್ಯದಲ್ಲ 2 ವಾರ ಮೇಲೆ ಆಗ್ಯದ ಏನಿಲ್ಲ ಅಂದ್ರೆ ಒಂದು 12-13 ಡೇಸ್ ರೀ ಆಗಿರಬೇಕು ಅದಕ್ಕಂತ ನಮ್ಮ ಮಮ್ಮಿ ತೊಗೊಂಡು ಬರ್ತೀನಿ ಅಂತ ಹೇಳತ್ತಾರ ಯಾಕಂದ್ರೆ ಬರ್ಲಾಗಿದೆ ನೋಡೋಣ ತೊಗೊಂಡು ಒಂದು 5 ಡೇ ದಿನ ಬರ್ಲಾಗತ್ತೆ ಸೊ ಇದನ್ನು ಒಣ ಬಿ ತಿರ್ತೀನಿ ನೋಡ್ರಿ ಒಂದೊಂದ್ಸಲ ನನಗೆ ಒಣ ಬಿ ಭಾಳ ಇಷ್ಟ ಇದೆ ಈ ಥರ ಹಿಂಗೆ ಫ್ರೈ ಮಾಡ್ತಾರೆ ಅಮ್ಮ ಇದು ನಿಂದರಮ್ಮ ನೀರು ಹಾಕ್ಬೇಡ ಸೊ ಅದು ನೀರು ಹಾಕಿ ಇಡ್ಬೇಕು ನೋಡ್ರಿ ಅದ್ರಾಗ ಮೆತ್ತಗಾಗಬೇಕಲ್ಲ ಅವು ಯಾಕಂದ್ರೆ ಕಡಕ್ ಇರ್ತಾವ ಉಪ್ಪು ಇರ್ತದಲ್ಲ ಅಚ್ಚಾ ಅದಕ್ಕೇನು ಅದಕ್ಕೆ ಜಾಸ್ತಿ ಉಪ್ಪು ಹಾಕ್ಬಿಡ್ಬಿಟ್ಟು ಯಾಕಂದ್ರೆ ಆಲ್ರೆಡಿ ಉಪ್ಪೇ ಇರ್ತದೆ ಅದಕ್ಕೆ ಅದಕ್ಕೆ ಮುಸುಗ್ನಾಗ ಇರ್ತಾವಲ್ಲ ಅವು ಆ ಫ್ರೈ ಮಾಡಿದ ಡೈರೆಕ್ಟ್ ಏನಂತ ತಿಲ್ಲ ಭಾಳ ಇಷ್ಟ ನೋಡ್ರಿ ಯಾಕಂದ್ರೆ ಟೇಸ್ಟ್ ಚಲೋ ಇರ್ತದ ಸೊ ಅದೇ ಎಲ್ಲ ಮೆಣಸಿನ್ಕಾಯಿ ಏನಂತಾರಪ್ಪ ಮೆಣಸಿನ್ಕಾಯಿ ಎಲ್ಲ ತಿನ್ನೋಣ ಉಳ್ಳಾಗಡ್ಡಿ ಹಾಕಬೇಕು ಹಾಗೆ ಖಾರ ಉಪ್ಪು ಅರಿಶಿಣ ಟಮಾಟ ಸೊ ಎಲ್ಲ ಹಾಕಿಸಂದ್ರೆ ಈ ಥರ ಹಿಂಗೆ ಫ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲೇ ಅದ ಒಂದು 10-15 ನಿಮಿಷದಾಗ ಮುಗ್ದೆ ಹೋಗ್ತದ ಪಲ್ಯ ಟೇಸ್ಟ್ ಬಿಟ್ಟು ತಿನ್ನಕ್ಕೆ ಭಾಳ ಟೇಸ್ಟ್ ಇದೆ ಊಟ ಮಾಡ್ಲಕ್ಕಿಲ್ಲ ಹೌದಲ್ಲ ಭಾಳ ರುಚಿ ಇದೆ ಪಲ್ಯ ಇದು ಅನ್ನದಾಗ ರೊಟ್ಟಿಗ ಚಪಾತಿ ಒಳಗರ ಇನ್ನ ನೀವು ಹೌದು ಮಸ್ತ್ ಸತಿ ಟ್ರೈ ಮಾಡಿ ಯಾರೆಲ್ಲ ಪಲ್ಯ ಟ್ರೈ ಮಾಡಿಲ್ಲಲ್ಲ ಇದು ಗೊತ್ತಿಲ್ಲ ಅಂದಾಗ ರೆಸಿಪಿ ಬಿ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂತಂದ್ರೆ ಇದು ಈ ರೀತಿ ಮಾಡ್ಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ಈಸಿನೇ ಅದ ಇಲ್ಲೆಲ್ಲ ಉಳ್ಳಾಗಡ್ಡಿ ಇವೆಲ್ಲ ಟಮಾಟ ಈ ಥರ ಹಿಂಗೆಲ್ಲ ಹಾಕಿ ಆಯಿತು ಅದು ಒಂದು ಸ್ವಲ್ಪ ನೀರಾಗಿ ಈ ಥರ ಫ್ರೈ ಮಾಡಿಕೊಂಡು ತೊಳ್ದಕ್ಕೆ ನೀರು ಹಾಕ್ಬಾರ್ದ ಹಾಂ ನೀರು ಹಾಕ್ಬಾರ್ದು ನೋಡ್ರಿ ಈ ಥರನೇ ಹಿಂಗೆ ಸುಕ್ಕನೇ ಇರಬೇಕು ಹಿಂಗೆ ಇಲ್ಲಪ್ಪ ಒಬ್ರೊಬ್ರು ನೀರು ಹಾಕ್ತಾರೆ ಜಾಸ್ತಿ ಹಾಂ ಇಲ್ಲಪ್ಪ ನಾವು ನೀರು ಹಾಕಲ್ಲ ನೋಡ್ರಿ ನಮಗೆ ಈ ಥರನೇ ಹಿಂಗೆ ಸುಕ್ಕನೇ ಬೇಕು ಜಸ್ಟ್ ಇದ್ರದೇ ಉಳ್ಳಾಗಡ್ಡಿದಾಗ ಫ್ರೈ ಮಾಡಿ ಎದ್ರಾಗೆ ಅಂದ್ರೆ ಒಂದು ಮಟನೇ ಆಯ್ತು ಒಂದು ಜಾಸ್ತಿ ನೀರು ಯೂಸ್ ಮಾಡಲ್ಲ ನಾವು ನಮ್ಗೆ ತಿನ್ನಕ್ಕಿದಾಗ ಸ್ವಲ್ಪ ನಮ್ಗೆ ಎಲ್ಲಷ್ಟು ಇರಬೇಕು ಜಾಸ್ತಿ ನೀರು ಆಮೇಲೆ ಜಾಸ್ತಿ ಮಸಾಲ ಇವೆಲ್ಲ ನಮ್ಗೆ ಇಷ್ಟ ಆಗಲ್ಲ ಯಾರು ಅಡಿಗೆ ಲೈಕ್ ಆಗ್ಲಿ ಬಿಡ್ಲಿ ನಮ್ಗೆ ಇದು ಆಗಲ್ಲ ನೋಡ್ರಿ ಸೊ ನಮ್ಮ ಮಮ್ಮಿ ಒಂದಿನ ಭೀ ಹಿಂಗೆ ಮಸಾಲ ಇಲ್ಲ ಈಗೀಗ ಅವೆಲ್ಲ ಮಸಾಲ ಅದೆಲ್ಲ ಹಾಕ್ಲತ್ತಾರ ನೋಡ್ರಿ ನಮ್ಮ ಮಮ್ಮಿ ಜರ ವಿಡಿಯೋಸ್ ಹಂಗೆ ಇಷ್ಟಪಡ್ತಾರೇನೋ ಅದಕ್ಕೆ ಹಾಕ್ಲತ್ತಾರ ಇಲ್ಲಾಂದ್ರೆ ನಾ ಬ್ಯಾಡೆ ಅಂತ ಹೇಳ್ತೀನಿ ನಮ್ಮ ಅಡುಗೆ ಹೆಂಗಿರ್ತದೆ ಮಸಾಲ ಇರ್ಲಾರ್ದು ಅಡುಗೆ ಅದೇ ಸೂಪರ್ ಟೇಸ್ಟ್ ಇರ್ತದೆ ಅಡುಗೆ ಸೊ ನಮ್ಮ ಮಮ್ಮಿಗೆ ಚಲೋ ಅಂದ್ರೆ ಚಲೋ ಮಾಡ್ತಾರೆ ಹೇಳಕ್ಕೆ ಹೋಗ್ಬೇಡ್ರಿ ಏನು ಇಟ್ರಿ ತಾರೀಫ್ ಮಾಡ್ತಾ ಅಂತ ಇದಕ್ಕೆ ಇದ್ದಿದೆ ಅದ ಅದಕ್ಕೆ ಹೇಳ್ತೀನಿ ನಮ್ಮ ಮಮ್ಮಿ ಮಸ್ತ್ ಅಂದ್ರೆ ಮಸ್ತ್ ಅಡುಗೆ ಮಾಡ್ತಾರೆ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ ಏನೇ ಫಂಕ್ಷನ್ ಐತೋ ನಮ್ಮ ಮಮ್ಮಿನೇ ಮಾಡ್ತಾರೆ ಎಷ್ಟಾಕ್ ಮಂದಿ ಇದು ಇರಲಿ ಅಡುಗೆ ಇರಲಿ ನಾನೇ ಮಾಡ್ತೀನಿ ಈಗ ನಮ್ಮ ಗಂಡನ ಮನೆ ಕಡೆ ಎಲ್ಲ ದೂರ ಆಗಿವ್ರಿ ನಾವೀಗ ಕೆಲಸ ಆಯ್ತು ಮುಗಿತಲ್ಲಿ ಎಲ್ಲ ಈಗ ಏನದ ಹೇಳ ಎಲ್ಲ ಮುಗಿಸಿದ್ರಿ ಎಲ್ಲರೂ ಈಗ ನಮ್ಮ ಮಕ್ಕಳು ಮಾಡೋ ಟೈಮಿಗೆ ಎಲ್ಲರೂ ದೂರ ಆಗ್ಯಾರ್ರಿ ಈಗ ನಮ್ಮ ಗಂಡ ಮನೆ ಕಡೆದವ್ರಿ ಎಲ್ಲರೂ ಯಾಕಂದ್ರೆ ಅವ್ರವ್ರದ್ದು ಎಲ್ಲರೂ ಮಕ್ಕಳು ಮಾಡ್ಕೊಂಡ್ರಿ ಎಲ್ಲ ಏನೇನು ದೊಡ್ಡ ಸಾಮಾನು ಇಸ್ಕೋದು ಮಾಡೋದು ಮದ್ವಿ ಮದ್ವಿಗೆ ಏನೇನು ಕೊಡೋದು ತಗೋದು ಎಲ್ಲ ಏನೇನು ಮಾಡೋದು ಎಲ್ಲ ಏನೇನು ಶಾಲು ಒದಿಸ್ಕೋದು ಮಾಡೋದು ಎಲ್ಲ ಐತ್ರಿ ಈಗ ಯಾಕೆ ನಮಗೆ ಇದು ಮಾಡ್ತಾರ್ರಿ ಅವ್ರು ಈಗ ನಮಗೆ ಮಾತನಾಡಲ್ರಿ ಅವ್ರು ಮಾತು ಬೇಡ ಮಷೀನ್ ನೋಡಲ್ಲ ಹೆಂಗಾರ ಅಂತ ಫೋನ್ ಹಚ್ಚಿ ಕೇಳಲ್ಲ ನಮಗೆ ಬಿಡು ನಮ್ಮ ಅಪ್ಪಗೆ ಫೋನ್ ಹಚ್ಚಿಸಿ ಕೇಳಲ್ಲ ಅಣ್ಣಗೆ ಕೇಳಲ್ರಿ ಅವರು ರೈಸ್ ಕೊಟ್ರು ಬಂಗಾರಿ ನೀರು ಕೊಟ್ರೆ ಬರ್ತಿರು ಸಾಮಾನು ಕೊಡ್ರಿ ಈಗ ಅವ್ರು ಇದು ಅದು ಕೂಡಲೇ ಇಲ್ರಿ ಶಾಲದು ಒದ್ಸ್ಕೊಂಡಿತ್ರಿ ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡ್ರಿ ಫಂಕ್ಷನ್ ಮಾಡಿದವ್ರು ನಾವು ರೀ ಎಲ್ಲಷ್ಟು ಮಾಡಿದವ್ರು ನಾವು ತಾರೀಫ್ ಆಗೋದು ಬೇರೆ ತಾರೀಫ್ ಹೋಯ್ತ್ರಿ ಬೇರೊಬ್ರಿಗೆ ಅವಾಗ್ಲಿಂದ ಇಲ್ರಿ ಒಳ್ಳೆ ನೋಡಿಲ್ಲ ನೋಡ್ರಿ ನಾ ಒಳ್ಳೆ ನೋಡಿಲ್ರಿ ನಾ ಬಿಡು ಇಷ್ಟ ನಿನಗೆ ಈಗ ಜರ ಗೊತ್ತಲ್ಲ ನನ್ನ ಮಕ್ಕಳು ಎಲ್ಲಷ್ಟು ನಾ ಓಲ್ ಬಿಡೋರ್ ಕಿಸ್ನ ಎಲ್ಲ ಇದು ಮಾಡ್ತಿದ್ದೆ ರೀ ನಾ ಈಗ ರೀ ನೆಟ್ ಮಾಡಿದ್ರೆ ಬೇಟೆ ಅದ ಅಂತಾರೆ ಇನ್ನ ಒಂದ್ ರೀತಿಲಿಂತ ಮಂದಿ ಪಾಪ ಅವ್ರೇನು ಹೊರಗಿನ ಮಂದಿಗೆ ಏನು ಇರ್ಲಾರ್ದೆ ಬಡವ್ರ ಮಂದಿ ಹೆಲ್ಪ್ ಮಾಡ್ಬೇಕು ಜರ ಪುಣ್ಯನ ಸಿಗುತ್ತೆ ಜರ ಅದ್ರ ಮನೇನ ಮಂದಿಗೆ ಹೊರಗಿನ ಲೈಟ್ ಆಫ್ ಮಾಡೀವಿ ನೋಡ್ರಿ ಆ್ಯಕ್ಚುಲಿ ಹಿಂಗೆ ಹೊರಗೆ ಈಗ ಈ ಥರ ಹಿಂಗೆ ಊಟ ಆದಮೇಲೆ ಕೂಡೋ ಟೈಮಿಗೆಲ್ಲ ನಾವು ಲೈಟ್ ಆಫ್ ಮಾಡ್ತೀವಿ ಅದಕ್ಕಂದ್ರೆ ಮೊದಲೇ ಮಂದಿ ಹೋಗ್ತಾ ಬರ್ತಾ ಇರ್ತಾರಲ್ಲ ಚಲೋ ಅನ್ಸಲ್ಲ ಅಂತ ಲೈಟ್ ಆಫ್ ಮಾಡೇ ಕೂಡ್ತೀವಿ ಹಾಗೆ ಲೈಟ್ ಆಫ್ ಮಾಡೋದ್ರಿಂದ ಏನಂತಂದ್ರೆ ಸ್ವಲ್ಪ ತಂಪು ಭೀ ಅನ್ನಿಸ್ತದೆ ಅದಕ್ಕಂತ ಇಲ್ಲಿ ನೋಡ್ರಿ ನಮ್ಮಪ್ಪ ತುಳಸಿ ಬಲ್ ದೀಪ ಹಚ್ಚಿಡ್ತಾರೆ ಈ ಥರ ಹಿಂಗೆ ಸೊ ನಾ ಹೇಳೀನಿ ಭೀ ಯಾವಾಗ ಎಲ್ಲ ಬ್ಲಾಗ್ಸ್ದಾಗ ಭೀ ಹೇಳ್ತೀನಿ ಭೀ ನಾ ಈ ಕಡೆ ಮಾರಿ ಇಡ್ತಾರೆ ಒಂದು ಸ್ವಲ್ಪ ಗಾಳಿ ಇದು ಆಗಬಾರ್ದು ಅಂತ ಈ ಕಡೆ ಫೇಸ್ ಇಟ್ರಲ್ಲ ಗಾಳಿಲಿಂದ ಸ್ವಲ್ಪ ಇದು ಆಗ್ತದೆ ಅಂತ ಅದಕ್ಕೆ ಹಂಗೆ ಇಡ್ತಾರೆ ಅವರು ಇಲ್ಲಿ ಕೂಡ್ತೀವಿ ನೋಡ್ರಿ ಇದು ನಮ್ಮ ಜಾಗ ಇದು ನಮ್ಮ ಕಟ್ಟಿ
ನೋಡ್ರಿ ನಮ್ಮ ಕಲಬುರ್ಗಿ ಶರಣ ಬಸವೇಶ್ವರ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ಸಂಜೆಗೆ ಒಂದು ಪೂಜೆ ನಡೀತದೆ. ಎಷ್ಟೆಲ್ಲ ಪೂಜೆ ಮಾಡ್ಯಾರಲ್ಲ ಇವತ್ತು ಮಸ್ತ್ ಕಾಣತ್ತದ. ಗಾಳಿ ಇಲ್ಲ ನೋಡ್ರಿ ಬಟ್ ಇಷ್ಟ ಫುಲ್ ದಗಾಸತ್ತು ದಗಿ ಅದ. ಆಮೇಲೆ ಬಿಡ್ತದ. ರೋಡ್ ಬಿ ಖಾಲಿ ಖಾಲಿ ಅದ, ಯಾರು ಭೀ ಇಲ್ಲ. ಆಮೇಲೆ ಬರ್ತಾರೆ ಹುಡುಗರು ಭೀ ಆಟ ಆಡಕ್ಕೆ ಹೋಗ್ತಿರ್ತಾರೆ ರೋಡಿನ ಮೇಲೆ. ಸೊ ಈಗ ರೀ ಸದ್ಯಕ್ಕೆ ಯಾರು ಭೀ ಇಲ್ಲ. ಆಮೇಲೆ ಬರ್ತಾರೆ, ಯಾಕಂದ್ರೆ ಸ್ವಲ್ಪ ದಗಿ ಇರ್ತಲ್ಲ ಊಟ ಅದೆಲ್ಲ ಮುಗಿಸ್ಕೊಂಡು. ಪಲ್ಯ ಆಗಿದೆ ನೋಡಮ್ ಬನ್ರಿ. ನಾವು ಮೀರಿಗೆ ಪಲ್ಯ ಕಟ್ ಮಾಡ್ತಾರೆ, ಸೊ ನಾವೇ ನೋಡಮ್ ಅಂತ ಇಲ್ಲಿ ಬಂದ ಪಲ್ಯ ಸ್ಮೆಲ್ರೆ ಹೊರಗೆ ತಗೊಂಡು ವಾವ್. ಹಾಂ ಇಷ್ಟು ಘಮಘಮಲತ್ತ ಸ್ಮೆಲ್ಲ. ಇಷ್ಟ ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ಇದು ಪಲ್ಯ. ಒಬ್ರೊಬ್ಬರು ತಿನ್ನಲ್ಲ, ಏನು ಮಾಡೋಕ್ಕಾಗಲ್ಲ, ಫೋರ್ಸ್ ಮಾಡೋಕ್ಕಾಗಲ್ಲ, ಅವ್ರ ಬ್ಯಾಡ್ ಲಕ್. ಬಟ್ ನೋಡ್ರಿ ಇದು ಪಲ್ಯ ಇನ್ನು ನೆಕ್ಸ್ಟ್ ಡೇ ಮಸ್ತ್ ಇನ್ನೂ ಸೂಪರ್ ಟೇಸ್ಟ್ ಕೊಡ್ತದೆ. ಹೆಂಗೆ ಮೀನ ನೆಕ್ಸ್ಟ್ ಡೇ ತಿಂದ್ರೆ ಟೇಸ್ಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದು ಭೀ ನೆಕ್ಸ್ಟ್ ಡೇ ತಿಂದ್ರೆ ಅದು ಕಲರ್ ಅದು ಟೇಸ್ಟ್ ಇನ್ನೂ ಇಷ್ಟು ಮಸ್ತ್ ಇನ್ನೂ ಎಕ್ಸ್ಟ್ರಾ ಎನ್ಹಾನ್ಸ್ ಆಗ್ತದೆ, ಅಂದ್ರೆ ಎಕ್ಸ್ಟ್ರಾ ಆ್ಯಡ್ ಆಗ್ತದೆ ಟೇಸ್ಟ್. ಅಮ್ಮ ಬಂದ್ ಮಾಡಲಿ. ಹಾಂ, ಸೊ ಪಲ್ಯರೇ ಡನ್ ಆಗ್ಯದ. ಗ್ಯಾಸ್ ಆಫ್ ಮಾಡ್ತೀನಿ ಆಗ್ಯದ ಈಗ. ಸೊ ಪ್ಲೇಟ್ ಸರ್ವ್ ಮಾಡಿ, ಏನಿಲ್ಲ ರೊಟ್ಟಿ ಸಂಗಟಿ ಅನ್ನಿಸ್ತದ. ಚಪಾತಿ ಅವ ನಮ್ಮ ಮಮ್ಮಿ ಮಧ್ಯಾಹ್ನ ಮಾಡ್ಯಾರ, ಬಟ್ ನಾ ಚಪಾತಿ ಒಲ್ಲ. ನನಗೆ ಯಾಕೋ ಈಗ ಚಪಾತಿ ಒಲ್ಲ ಅನ್ಸತ್ತು. ಸಮ್ಮರ್ ಬತ್ತಂದ್ರೆ ನಂಗೆ ಚಪಾತಿ ಇರ್ಲಿಕ್ಕೆ ಬರ್ತದೆ, ಒಲ್ಲ ಅಂತ ಅನಿಸ್ತದೆ. ಅಂತ ಫೇವ್ರೇಟ್ ಫುಡ್ ಇರಲಿ, ಪಲ್ಯನೇ ಇರಲಿ, ಏನೇ ಇರಲಿ. ಸೊ ಅದಕ್ಕೆ ರೊಟ್ಟಿ ಸಂಗಟ ನಾ ಈಗ ಪ್ಲೇಟ್ ಸರ್ವ್ ಮಾಡಿ ತೋರಿಸ್ತೀನಿ ನಾನು. ಸೊ ಪ್ಲೇಟ್ ಸರ್ವ್ ಮಾಡಮ್ ಬನ್ನಿರಿ, ಊಟ ಮಾಡವಂತ ಬನ್ನಿರಿ. ಇನ್ನು ಯಾರ್ದೆಲ್ಲ ಊಟ ಆಗಿಲ್ಲ, ಊಟ ಮಾಡಿರಿ ನೀವು ಭೀ. ಸೊ ನಾಳೆ ನಮ್ಮದು ಸ್ಕೂಲ್ ಅದ, ಜಲ್ದಿ ಊಟ ಮಾಡಿ ಮಲ್ಕೋಬೇಕು. ಸೊ ಅದ್ರೊಳಗೆ ಜಲ್ದಿ ಹೇಳ್ಬೇಕಂತ ಅನ್ಕೊಂಡಿನಿ. ಜಲ್ದಿ ಹೇಳ್ಬೇಕೆ, ನಾಳೆ ಹುಡುಗರು ಬರ್ತಾರೆ. ಸೊ ಅದಕ್ಕೊಂದು ಜಲ್ದಿ ಹೇಳ್ಬೇಕು ನೋಡ್ರಿ ನಾಳೆಗಿನ. ಹಾಂ, ಕಡಕ್ ರೊಟ್ಟಿ ಏನೇ ಹೇಳ್ರಿ, ನಂಗೆ ಕಡಕ್ ರೊಟ್ಟಿ ತಿನ್ನೋದು ಭಾಳ ಅಂದ್ರೆ ಭಾಳ ಇಷ್ಟ. ಮೆತ್ತನೂ ಇರಲಿ, ಕಡಕ್ಕೆಲ್ಲ ಏನೇ ಇರಲಿ, ಬಟ್ ರೊಟ್ಟಿ ಇಷ್ಟ ನನಗೆ. ಇದು ಹಂಗೆ ಫ್ರೈ ಮಾಡಿದ ಮೇಲೆ ಈಗ ಈ ಥರ ಹಿಂಗಾಗ್ತದೆ ನೋಡ್ರಿ. ಇದು ಹಿಂಗೆ ವಾವ್, ನಾವು ಬ್ಯಾಗ್ ನೀನು ಉಂಟುತ್ತೀಗೆ. ಟೇಸ್ಟ್ ಮಾಡಿ ಹೇಳ್ತೀನಿ ನಾ. ಸೂಪರ್ ಟೇಸ್ಟ್. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ಇದು ಸ್ಪೈಸಿ ಅದೆಲ್ಲ ಎಷ್ಟು ಕರೆಕ್ಟ್ ಆಗ್ಯದ, ಎಷ್ಟು ಚಂದ ಆಗ್ಯದ. ಸೊ ಸಂಡೇ ಅಂದಮೇಲೆ ಈ ಥರ ಸ್ಪೆಷಲ್ ಬೇಕೇ ಅಲ್ಲ. ನೀವು ಭೀ ಒಂದ್ಸಲ ಟ್ರೈ ಮಾಡಿರಿ ಇದು ಪಲ್ಯ. ಸೊ ಯಾರೆಲ್ಲ ತಿಂದಿಲ್ಲ ಇನ್ನು ಅವ್ರಿಗೆ ಭೀ ಈ ಥರ ಹಿಂಗೆ ಮಾಡಿಕೊಡ್ರಿ, ಭಾಳ ಅಂದ್ರೆ ಭಾಳ ಇಷ್ಟ ಬರ್ತದೆ. ಸೊ ನಮ್ಮಮ್ಮಿ ಮಾಡಿದ್ದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಸೊ ಮುಂದಿನ ಬ್ಲಾಗ್ದೇ ಸಿಗ್ತೀನಂತ. ಓಕೆ, ಶೇರ್ ಮಾಡಿರಿ ಪ್ಲೀಸ್ ಪ್ಲೀಸ್ ಪ್ಲೀಸ್, ಸಪೋರ್ಟ್ ಮಾಡಿರಿ. ಹಾಗೆ ಲೈಕ್ ಮಾಡಿರಿ, ವಿಡಿಯೋ ಲೈಕ್ ಮಾಡೋದನ್ನು ಮರಿಲಕ್ಕೆ ಹೋಗ್ಬೇಡ್ರಿ. ಓಕೆ, ಚಲೋ ಬಾಯ್, ಗುಡ್ ನೈಟ್, ಟೇಕ್ ಕೇರ್.